ಸರಿ, ಅಮ್ಮ ಮನೇಲಿ ಹೆಂಗಿದ್ರು ಅಮ್ಮ ಮನೇಲಿಲ್ಲ. ಅಮ್ಮಂಗೆ ಇಷ್ಟ ಆಗಿಲ್ದಿರೋ ಕೆಲಸ ಮಾಡೋಣ ಅಂತ ರೇಂಜಿಗೆ, ಅಂದರೆ ಆ ರೇಂಜ್ಗೆಲ್ಲ ಎಲ್ಲ ನೋಡ್ಕೊಂಡು ಮಾಡಬೇಕು ಗ್ಯಾಸ್. ಯಾವುದಾದ್ರು ಒಂದು ವೈರ್ ಮಿಸ್ ಆಯಿತು ಅಷ್ಟೇ, ನಮ್ಮಮ್ಮ ನಾನು ಚಿಂದಿ ಚಿತ್ರಾನ್ನ ಮಾಡಿಬಿಡುತ್ತೆ. ಅದಕ್ಕೇನೋ ಅಂತಾರೆ ಗೈಸ್, ಗೊತ್ತಿಲ್ಲ, ಅದೆಲ್ಲ ಗೊತ್ತಿರೋ ಅಷ್ಟು ಮಾಡೋಣ ಅಷ್ಟೇ. ಅಕ್ಕಪಕ್ಕ ಮನೆಯವರಂತೂ ಜಗಳ ಮಾಡೋದಂತೂ ಗ್ಯಾರಂಟಿ ಗೈಸ್. ಹೇ ಗೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗ್ಗೆ. ಇವತ್ತಿನ ವ್ಲಾಗಲ್ಲಿ ಏನು ಸಮಾಚಾರ ಅಂದರೆ ಏನಿಲ್ಲ, ಸದ್ಯಕ್ಕೆ ನಾನು ಮನೇಲಿ ಒಬ್ಬನೇ ಇದ್ದೀನಿ. ಅಮ್ಮ ಊರಿಗೆ ಹೋಗ್ಬಿಟ್ಟಿದ್ದಾರೆ. ನನಗೆ ತಲೆ ಕೆಟ್ಟೋಗ್ತಾ ಇದೆ. ನಮ್ಮ ಮಾತೆ ಅವರಿಲ್ಲ ಮನೇಲಿ, ಇರಿಟೇಟ್ ಮಾಡೋದಕ್ಕೆ ಇಲ್ಲ ಅವ್ರ ಜೊತೆ ಜಗಳ ಆಡೋದಕ್ಕೆ ಸದ್ಯಕ್ಕೆ ಅಮ್ಮ ಇಲ್ಲ ಮನೇಲಿ. ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ, ಸದ್ಯಕ್ಕೆ ಟಿ ವಿ ನೋಡ್ತಾ ಇದ್ದೆ ನಾನು. ಟಿ ವಿ ನೋಡ್ತಾ ಇದ್ನಲ್ಲ, ಆವಾಗ ನನ್ನ ತಲೆಗೊಂದು ವಿಷಯ ಬಂತು. ಸರಿ, ಅಮ್ಮ ಮನೇಲಿ ಹೆಂಗಿದ್ರು ಅಮ್ಮ ಮನೇಲಿಲ್ಲ, ಅಮ್ಮಂಗೆ ಇಷ್ಟ ಆಗಿಲ್ದಿರೋ ಕೆಲಸ ಮಾಡೋಣ ಅಂತ. ಅದೇನಂದರೆ, ಇಲ್ಲಿ ಇದೆಯಲ್ಲ ಸೌಂಡ್ ಬಾರು, ಇವಾಗ ಕರೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಜಿಬ್ರಾನಿಕ್ 5.1 ಡಾಲ್ಬಿ ಅಟ್ಮೋಸ್. ಅಮ್ಮಂಗೆ ಸೌಂಡ್ ಅಂದರೆ ಆಗಲ್ಲ. ಇದನ್ನು ಇಟ್ಕೊಂಡೇ ನನಗೆ ಮನೇಲಿ ಸೌಂಡ್ ಇಕ್ಕೋಕೆ ಅಲೋ ಮಾಡಲ್ಲ ಅಮ್ಮ. ಅದಕ್ಕೆ ನಾನು ಏನು ಕೆಲಸ ಮಾಡ್ತೀನಿ ಅಂದರೆ, ಇನ್ನೊಂದು ಐಟಮ್ ಇದಕ್ಕೆ ಆ್ಯಡ್ ಮಾಡಬೇಕು. ಇವಾಗ ನಾನು ಇನ್ನೊಂದು ಐಟಮ್ ಆ್ಯಡ್ ಮಾಡ್ತೀನಿ, ಅದು ಬೇಸ್ ಕೊಡುತ್ತೆ ನನಗೆ, ಸೌಂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇವಾಗ ನನ್ನ ಕೆಲಸ ಏನಂದರೆ ಮೆಕ್ಯಾನಿಕಲ್ ಕೆಲಸ, ಸ್ವಲ್ಪ ಮೆಕ್ಯಾನಿಕಲ್ ಮಾಡೋಣ ಬನ್ನಿ. ಎಲ್ಲ ಇವಾಗ ಏನಿಲ್ಲ, ಆಲ್ರೆಡಿ ನನ್ನ ಹತ್ರ ಇರೋ ಐಟಮ್ನೇ ಇಟ್ಕೊಂಡು ಮನೇನ ಹೋಮ್ ಥಿಯೇಟ್ರ್ ರೇಂಜಿಗೆ, ಅಂದರೆ ಆ ರೇಂಜ್ಗಲ್ಲ ಆ ಲೆವೆಲ್ಗಾದರೂ ಇವತ್ತು ನಾನು ಸೌಂಡ್ ಬಾರ್ ರೆಡಿ ಮಾಡಬೇಕು. ಆ ಸೌಂಡಿಗೆ ಇಲ್ಲೆಲ್ಲ ಫುಲ್ಲು ಶೇಕ್ ಆಗಬೇಕು ಇವತ್ತು ನನಗೆ. ಬನ್ನಿ, ಅದಕ್ಕೆ ಫಸ್ಟ್ ಐಟಮ್ ಏನಿದೆ ಅಂತ ನೋಡೋಣ. ಬೇಗ ಬನ್ನಿ 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 ಬನ್ನಿ. A few moments later. ಸೊ ಫಸ್ಟ್ ಐಟಮ್ನ ತಗೊಬರೋಣ ಬನ್ನಿ. ಟಡಾ! ಸೊ ಇದು ನನ್ನ ಫಸ್ಟ್ ಐಟಮ್ಮು. ಇದು ಬೇಸಿಕ್ಲಿ ಬೇಸ್ ಟ್ಯೂಬು. ಇದು ಕಾರಲ್ಲಿ ಯೂಸ್ ಮಾಡೋದು. ನೋಡಿ, ಇದನ್ನ ಇವಾಗ ನಾನು ಮನೆಗೆ ಕನೆಕ್ಟ್ ಮಾಡಬೇಕು. ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಎಲ್ಲ ನೋಡೋಣ. ಬೇಗ ಬೇಗ ಬನ್ನಿ. ನೆಕ್ಸ್ಟ್ ಐಟಮ್ನ ಇದಕ್ಕೆ ಬೇಸಿಕ್ಲಿ ಇವಾಗ ಏನಂದರೆ, ಇದನ್ನ ನಾನು ಹಂಗೆ ಕನೆಕ್ಟ್ ಮಾಡೋದಕ್ಕಾಗಲ್ಲ ಮನೆಗೆ. ಇದಕ್ಕೆ ನನಗೆ 12 ವಾಟ್ಸ್ ಕನ್ವರ್ಟರ್ ಬೇಕು. ಬೇಗ ಹೋಗಿ ಕನ್ವರ್ಟರ್ ತಗೋಬರೋಣ ಬನ್ನಿ. ನೋಡಿ, ನನ್ನ ಸೆಕೆಂಡ್ ಐಟಮು ರೆಡಿ. ಇದು 12 ವಾಟ್ಸ್ ಕನ್ವರ್ಟರು, ಅಂದರೆ ಇವಾಗ ನಮ್ಮ ಮನೆಯಲ್ಲಿ ಬರುತ್ತಲ್ಲ ವೋಲ್ಟೇಜು, ಅದನ್ನು 12 ವಾಟ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇದಕ್ಕೆ ಸಪೋರ್ಟ್ ಆಗುತ್ತೆ. ಬೇಗ ಬೇಗ ಬಂದು ಇದಕ್ಕೆ ಬೇಗ ಬೇಗ ಕನೆಕ್ಷನ್ ಮಾಡೋಣ ಬನ್ನಿ. ಎಲ್ಲ ನೋಡ್ಕೊಂಡು ಮಾಡಬೇಕು ಗ್ಯಾಸ್. ಯಾವುದಾದ್ರು ಒಂದು ವೈರ್ ಮಿಸ್ ಆಯಿತು ಅಷ್ಟೇ, ನಮ್ಮಮ್ಮ ನಾನು ಚಿಂದಿ ಚಿತ್ರಾನ್ನ ಮಾಡಿಬಿಡುತ್ತೆ. ಸದ್ಯಕ್ಕೆ ಅಮ್ಮ ಇಲ್ಲ ಮನೇಲಿ ಬಿಟ್ಟೋಗಿದೆ ಅಂತ ಇದ್ದರೆ, ಏನು ದಬಕ್ತಿಯೋ ನೀನು ಅಂತ ನನ್ನ ಭೂಮ್ ಅಷ್ಟೇ. ಆಮೇಲೆ ಚಟ್ನಿ ಮಾಡಿಬಿಡುತ್ತೆ ನಮ್ಮ ಮಾತೆ. ಆಮೇಲೆ ನನ್ನ ಸೊ ಕನೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಬೇಗ ಬೇಗ ಕನೆಕ್ಷನ್ ಮಾಡೋಣ ಬನ್ನಿ. ಎಲ್ಲ ವೈರು ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಫಿಟ್ ಮಾಡಬೇಕು. ಯಾವುದು ಮೇನ್ ಲೈನು, ಯಾವುದು ನ್ಯೂಟ್ರಲ್ಲು, ಯಾವುದು ಗ್ರೌಂಡ್ಗೆ ಹೋಗುತ್ತೆ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಫಿಟ್ ಮಾಡಬೇಕು. ಯಾವುದಾದ್ರು ಒಂದು ವೈರ್ ಮಿಸ್ ಆಯಿತು, ನಾನು ಮಿಸ್ ಆಗಿಬಿಡ್ತೀನಿ ನಮ್ಮ ಅಮ್ಮನ ಕೈಯಲ್ಲಿ. ಅಕ್ಕಪಕ್ಕ ಮನೆಯವರಂತೂ ಜಗಳ ಮಾಡೋದಂತೂ ಗ್ಯಾರಂಟಿ ಗೈಸ್.
ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಫಿಟ್ ಮಾಡಬೇಕು ಅಂತ, ಆದರೆ ಆಗ್ತಿದ್ದಿಲ್ಲ. ಯಾಕಂದರೆ ನಮ್ಮ ಮಾತೇ ಇಲ್ಲ. ನಮ್ಮಮ್ಮ ಒಂದೇ ರೀಸನ್ನು, ಬಿಡಲ್ಲ ವಾಯ್ಸ್ ಬಿಡಲ್ಲ, ಮನೇಲಿ ಸೌಂಡ್ ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅಂತ ಬಿಡೋದಿಲ್ಲ. ಏನು ಮಾಡೋದು? ತುಂಬಾ ಆಪ್ಷನ್ಸ್ ಇದೆ ಗೈಸ್ ಇಲ್ಲಿ. ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು. ವೈಟ್ ಕಮ್ಮಿ ಆಗ್ತಿದೆ ಅಲ್ವಾ? ಒಂದು ನಿಮಿಷ ಬಂದೆ. ಸೊ ವೈರೆಲ್ಲ ತಗೊಂಬರ್ಬೇಕು. ಸೊ ಬೇಸಿಕ್ಲಿ ಇವಾಗ 12 ವಾಟ್ಸ್ ಏನು ಕನೆಕ್ಷನ್ ಇದೆಯಲ್ಲ ಅದು ಆಗಿದೆ. ಒಂದು ವೈರ್ ಮಿಸ್ ಮಾಡಿದ್ದೀನಿ. ಹಿಂಗೆ ಆಗೋದು, ಆಮೇಲೆ ನೋಡ್ಕೊಂಡು ಮಾಡಿ. ಇದೆಲ್ಲ ಮನೆ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಆಮೇಲೆ ಗೊತ್ತಿದ್ರೆ ಮಾತ್ರ ಮಾಡಿ, ಗೊತ್ತಿಲ್ಲ ಅಂದರೆ ಈ ಥರ ಸಾಹಸ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದರೆ ಇದು ಎಲೆಕ್ಟ್ರಿಕಲ್ ರಿಲೇಟೆಡ್ ಅಲ್ವಾ? ಯಾಕೆ ಬೇಕು ಸುಮ್ಮನೆ? ಗಾಳಿ, ನೀರು, ಬೆಂಕಿ, ಕರೆಂಟ್ ಜೊತೆ ಆಟ ಆಡಕ್ಕೆ ಹೋಗ್ಬಾರ್ದು, ಗೊತ್ತಲ್ಲ ಆಮೇಲೆ ಏನಾಗುತ್ತೆ ಅಂತ. ಸೊ ಇವಾಗ ನನಗಿಲ್ಲಿ ಮೇನ್ ಲೈನ್ ಇರೋದೇ 3 ಲೈನು. ಒಂದು ಗ್ರೌಂಡು, ಇನ್ನೊಂದು 12 ವಾಟ್ಸು, ಇನ್ನೊಂದು REM ಅಂತ ಇದೆ. ಇವಾಗ ನನಗೆ ಗ್ರೌಂಡ್ ವೇ ಇದು. ಓಕೆ, ಇಲ್ಲಿ ಕನೆಕ್ಟ್ ಮಾಡೋಣ. ಕಾರಲ್ಲಿ ಅಂದ್ರೆ ಇದೆಲ್ಲ ಡಿಫ್ರೆಂಟ್, ಅದಕ್ಕೆ ಅಂತಾನೆ ಐಟಮ್ಸ್ ಎಕ್ವಿಪ್ಮೆಂಟ್ಸ್ ಇರುತ್ತೆ, ಅದ್ರಲ್ಲಿ ಕನೆಕ್ಟ್ ಮಾಡ್ತೀವಿ. ಆದ್ರೆ ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಬೇಕು. ಯಾಕಂದ್ರೆ ಇದನ್ನ ನಾನು ಇವಾಗ ಮನೆ ಕನೆಕ್ಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಲ್ವಾ? ಕರೆಕ್ಟಾ? ಇವಾಗ ಮೇನ್ ಲೈನು ನನಗೆ 12 ವಾಟ್ಸ್ ಕನೆಕ್ಟ್ ಮಾಡೋದು. ಈ ಐಟಮ್ಮು ಎಲ್ಲಿಂದ ಬಂತು ಅಂದರೆ, ಮನೆ ತುಂಬ ದಿವಸದಿಂದ ಬಿದ್ದಿದೆ. ಗಾಡಿ ಇದು ತುಂಬ ದಿವಸದಿಂದ ಮನೇಲೇ ಬಿದ್ದಿತ್ತು. ಅಂದರೆ ಐಡಿಯಾ ಇತ್ತು ತುಂಬ ದಿವಸದಿಂದ, ಇದು ಮಾಡಬೇಕು ಅಂತ. ಮನೆಗೆ ಕನೆಕ್ಟ್ ಮಾಡೋಣ, ಸುಮ್ಮನೆ ಬಿದ್ದಿದೆಯಲ್ಲ ಮನೇಲಿ ಕನೆಕ್ಟ್ ಮಾಡೋಣ ಅಂತ ಇತ್ತು. ಆದರೆ ಏನು ಮಾಡೋದು, ನಮ್ಮ ಮಾತಿಯವರು ಬಿಡಲ್ಲ. ಅವ್ರಿಗೆ ಇದ್ರಲ್ಲಿ ಸೌಂಡ್ ಕೊಟ್ರೇನೆ ಕಯ್ಯ 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 ಅಂತ ಇರ್ತಾರೆ. ಇವಾಗ ಏನಾದರೂ ಇದೆಲ್ಲ ಕನೆಕ್ಟ್ ಮಾಡಿಬಿಟ್ಟು ನಾನು ಸೌಂಡ್ ಕೊಟ್ಟು ನೋಡೋಣ. ಫಸ್ಟ್ ಆಫ್ ಆಲ್ ನಾವು ನೋಡಬೇಕು ಹೆಂಗೆ ಬರುತ್ತೆ ಸೌಂಡು ಅಂತ. ಅದೇ ಇನ್ನೂ ನಮ್ಗೆ ಗೊತ್ತಿಲ್ವಲ್ಲ, ನೋಡಬೇಕು ಸೌಂಡ್ ಹೆಂಗೆ ಬರುತ್ತೆ ಅಂತ. ಫಸ್ಟ್ ನಾವು ನೋಡೋಣ, ಆಮೇಲೆ ನಮ್ಮ ಮಾತೇ ತೋರಿಸೋಣ. ಹೆಂಗಿದ್ರು ಬೈಸ್ಕೊತೀನಿ, ಬೈಸ್ಕೊಳ್ಳೋಣ.
ಸೊ ಇವಾಗ 12 ವಾಟ್ಸ್ ಏನು ಕನೆಕ್ಷನ್ ಇದೆಯಲ್ಲ, 12 ವಾಟ್ಸು ಮತ್ತು REMಗೆ ಎರಡು ಒಟ್ಟಿಗೆ ಕನೆಕ್ಟ್ ಮಾಡಬೇಕು. ಗ್ರೌಂಡ್ ಮಾತ್ರ ಸಪ್ರೇಟಾಗಿ ಹೋಗುತ್ತೆ, ಸಪ್ರೇಟಾಗಿ ಹೋಗಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಈ 12 ವಾಟ್ಸ್ಗೆ ಮತ್ತು REM ಏನಿದೆಯಲ್ವಾ ಅದನ್ನ ಎರಡು ಒಟ್ಟಿಗೆ ಕನೆಕ್ಟ್ ಮಾಡಬೇಕು. ಕಾರಲ್ಲಾದರೆ ಈ ಮೂರಕ್ಕೂ 3 ವೈರ್ ಸಪ್ರೇಟ್ ಬರುತ್ತೆ. ಆ 3 ವೈರು ಡಿಫ್ರೆಂಟ್ ಕೈಂಡ್ಸ್ ಆಗಿ ಹೋಗುತ್ತೆ. ಒಂದು ಗ್ರೌಂಡ್ಗೆ ಅಂದರೆ ನೆಟ್ ತೆಗೆಸ್ಬಿಟ್ಟು ಡಿಕ್ಕಿಯಲ್ಲಿ ಅದಕ್ಕೆ ಹೋಲ್ ಮಾಡಿ ನೆಟ್ ಟೈಟ್ ಮಾಡಿಬಿಟ್ಟು ಅಲ್ಲಿ ಗ್ರೌಂಡ್ ಕೊಟ್ಬಿಡ್ತೀವಿ. ಇನ್ನು 12 ವಾಟ್ಸು ಮೈನ್ ಬ್ಯಾಟ್ರಿಗೆ ಹೋಗುತ್ತೆ. ಇದು REM ಬಂದ್ಬಿಟ್ಟು ನಮಗೆ ಸಿಸ್ಟಮ್ಗೆ ಹೋಗುತ್ತೆ. ಇದೇನು ಎರಡು ಇವಾಗ ಒಟ್ಟಿಗೆ ಕನೆಕ್ಟ್ ಮಾಡ್ತಾ ಇದೀವಲ್ಲ, ಇದು ಮನೇಲಿ ಕನೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಈ ಥರ ಮಾಡ್ತಾ ಇದೀವಿ. ಇನ್ನು ಬಿಟ್ಟರೆ ನಮಗೆ ಇಲ್ಲಿ ಇನ್ಪುಟ್ಟು, ಆಡಿಯೋ ಔಟ್ಪುಟ್ ಇದೆ, ವಾಲ್ಯೂಮ್ ಜಾಸ್ತಿ ಮಾಡ್ಕೊಳೋಕ್ಕೆ, ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಕೊಳೋದಕ್ಕೆ, ಕಮ್ಮಿ ಮಾಡ್ಕೊಳೋದಕ್ಕಿದೆ. ಇದರಲ್ಲಿ ನನಗೆ ಬೇಸು ಮತ್ತು ಏನದು ಏನೋ ಅಂತಾರೆ ಗೊತ್ತಿಲ್ಲ ನನಗೆ ಏನೋ ಒಂದು ಅಂತಾರೆ, ಆದರೆ ಇದರಲ್ಲಿ ಎರಡು ಇನ್ಬಿಲ್ಟ್ ಇದರಲ್ಲೇ ಬರುತ್ತೆ. ಇದು ಟ್ಯೂಬ್ ಬೇಸು ಮತ್ತೆ ಎಲ್ಲ ಇದರಲ್ಲೇ ಎಕ್ವಿಪ್ಮೆಂಟ್ಸ್ ಎಲ್ಲ ಇದರಲ್ಲೇ ಬರುತ್ತೆ. ಅದಕ್ಕೇನೋ ಅಂತಾರೆ ಗೈಸ್, ಗೊತ್ತಿಲ್ಲ. ಅದೆಲ್ಲ ಫುಲ್ಲು ಟೆಕ್ನಿಕಲಿ ಎಲ್ಲ ಹೋಗೋಕ್ಕಾಗಲ್ಲ ನನಗೆ ಇವಾಗ. ಫುಲ್ಲು ಟೆಕ್ನಿಕಲಿ ಗೊತ್ತಿಲ್ಲ, ಗೊತ್ತಿರೋ ಅಷ್ಟು ಮಾಡೋಣ ಅಷ್ಟೇ. ಜ್ಞಾಪನ ಬರ್ತಿಲ್ಲ, ಮರ್ತೋಗ್ತಾ ಇದ್ದೀನಿ. ಸೊ ಇವಾಗ ನನಗೆ ಈ 12 ವಾಟ್ಸ್ಗೆ ಮತ್ತೆ ಟ್ಯೂಬ್ ಬೇಸ್ಗೆ ಕನೆಕ್ಷನ್ ಎಲ್ಲ ಆಯಿತು. ಇವಾಗ ಇದನ್ನ ನನ್ನ ಸಿಸ್ಟಮ್ ನನ್ನ ಜಿಬ್ರಾನಿಕ್ ಏನಿದೆಯಲ್ಲ 5.1 ಡಾಲ್ಬಿ ಅಟ್ಮೋಸು ಇದಕ್ಕೆ ನಾನು ಕನೆಕ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಇದಕ್ಕೆ ಕನೆಕ್ಟ್ ಮಾಡೋಕೆ ಮುಂಚೆ ಇಲ್ಲೊಂದು ಸಾಂಗ್ ಪ್ಲೇ ಮಾಡ್ತೀನಿ. ಸಾಂಗ್ ಅಲ್ಲ, ಕಾಪಿರೈಟ್ ಬಂದ್ಬಿಡುತ್ತೆ. ಯಾವುದಾದ್ರು ಒಂದು ಮ್ಯೂಸಿಕ್ ಪ್ಲೇ ಮಾಡೋಣ. ಸೌಂಡ್ ಹೆಂಗಿದೆ ಫಸ್ಟ್ ಇದನ್ನ ನೋಡಿ. ಫುಲ್ ಸೌಂಡ್ ಇಕ್ಕಿದ್ದೀನಿ ಇವಾಗ. ಇಷ್ಟೇ. ಐ ಥಿಂಕ್ ನಿಮ್ಗೆ ಅದು ಫೀಲ್ ಆಯ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನೋಡೋಣ ಇರಿ. ಇವಾಗ ಅದು ನಿಮ್ಗೆ ಸೌಂಡ್ ಕೇಳಿಸ್ತಲ್ಲ, ಫುಲ್ ಸೌಂಡು. ಅದು ನಿಮ್ಗೆ ಆಕ್ಚುಲಾಗಿ ಕೇಳಿಸ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಅದು ನೋಡಿ, ಇಯರ್ಫೋನ್ ಹಾಕೊಳ್ಳಿ. ಇಯರ್ಫೋನ್ ಹಾಕೊಂಡ್ರೆ ಕರೆಕ್ಟಾಗಿ ಕೇಳಿಸ್ಬೋದು. ಇವಾಗ ನನ್ನ ಡಾಲ್ಬಿಯಲ್ಲಿ ಏನಿದ್ದು 5.1 ಅಲ್ಲಿ ಇವಾಗ ಈ ಸೌಂಡ್ ಬರ್ತಿದೆ. ಸೊ ಇದನ್ನ ಕನೆಕ್ಟ್ ಮಾಡಾದ್ಮೇಲೆ ಸೌಂಡ್ ಹೆಂಗ್ ಬರುತ್ತೆ ನೋಡೋಣ. ಆದ್ರೆ ಇದು ಕನೆಕ್ಟ್ ಮಾಡೋಕ್ ಮುಂಚೆ ನನಗೆ ಇದಕ್ಕೆ ಆಕ್ಸಸ್ ಕೇಬಲ್ ಬೇಕು. ಇದು ಆಕ್ಸಸ್ ಕೇಬಲ್ ಬಂದ್ಬಿಟ್ಟು ಇದು ನಮಗೆ ಹಳೆ ಟಿವಿ ಕನೆಕ್ಟ್ ಮಾಡ್ತಾ ಇದ್ವಲ್ಲ, ನನಗೆ ಇನ್ನೂ ನೆನಪಿದೆ. ನಮ್ಮ ಹಳೆ ಟಿವಿ ಅಂದ್ರೆ ಇವಾಗ ಇರೋದು LED, ಹಳೆ ಟಿವಿ ಒಂದಿತ್ತು, ಅದರಲ್ಲಿ ಈ ಕೇಬಲ್ಸ್ ಯೂಸ್ ಮಾಡ್ತಾ ಇದ್ವಿ. ಅದೇ ತರ ಕೇಬಲ್ ಇವಾಗ ಇದು ಟಿವಿಗೆ ಹೋಗುತ್ತೆ, ಇದು ನನ್ನ ಬೇಸ್ ಟ್ಯೂಬ್ಗೆ ಹೋಗುತ್ತೆ. ಬನ್ನಿ ಬೇಗ ಕನೆಕ್ಟ್ ಮಾಡೋಣ. ಸೊ ಇದರಲ್ಲಿ ಇವಾಗ ನಾನು ಇದು ಆಕ್ಸಸ್ ಕೇಬಲ್ನ ಆಡಿಯೋ ಔಟ್ಪುಟ್ಗೆ ಹಾಕ್ಬೇಕಾ ಇನ್ಪುಟ್ಗೆ ಹಾಕ್ಬೇಕಾ ಗೊತ್ತಿಲ್ಲ. ಸರಿ, ನಾನು ಇನ್ಪುಟ್ಗೆ ಹಾಕ್ತೀನಿ, ನೋಡೋಣ. ಫ್ರೀಕ್ವೆನ್ಸಿ ವಾಲ್ಯೂಮ್ ಎಲ್ಲ ಆಮೇಲೆ ಲೆವೆಲ್ ಮಾಡ್ಕೊಳೋಣ. ಫಸ್ಟ್ ಕನೆಕ್ಟ್ ಮಾಡಿ ಸೌಂಡ್ ಹೆಂಗೆ ಬರುತ್ತೆ ನೋಡೋಣ. ಇನ್ನೊಂದು ಏನು ಅಂದರೆ ನನಗೆ ಇದೆರಡು ಒಟ್ಟಿಗೆ ಹೋಗಬೇಕು. ಬೇಸ್ ಟ್ಯೂಬ್ ಆಗಲಿ, ನನಗೆ ಇದು ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ 5.1 ಇದೆಯಲ್ವಾ, ಅದೆರಡು ಒಟ್ಟಿಗೆ ಪ್ಲೇ ಆಗಬೇಕು. ನನಗೆ ಅದೆರಡು ಒಟ್ಟಿಗೆ ಪ್ಲೇ ಆಗಬೇಕು ಅಂದರೆ ನನ್ನ ಹತ್ರ ಒಂದು ವೈರ್ ಬೇಕು, 2-in-1 ಕನೆಕ್ಟರ್. ಇವಾಗ ಈ 2-in-1 ಕನೆಕ್ಟರು ನನಗೆ ಈ 2-in-1 ಕನೆಕ್ಟರು ನನಗೆ MI ಬಾಕ್ಸ್ಗೆ ಮತ್ತೆ ನನ್ನ ಬೇಸ್ ಟ್ಯೂಬ್ಗೆ ಎರಡಕ್ಕೂ ಕನೆಕ್ಟ್ ಆಗುತ್ತೆ. ಆಡಿಯೋ ಔಟ್ಪುಟ್ ನನಗೆ ಎರಡಕ್ಕೂ ಬರೋಕ್ಕೋಸ್ಕರ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ, ವೈರಿಂಗ್ ಎಲ್ಲ ಆಲ್ರೆಡಿ ಆಗಿದೆ. ವೈರಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂತೀನಿ, ಗೊತ್ತಿಲ್ಲ. ಸೊ ನೋಡಿ ಗೈಸ್, ಲೈಟ್ ಬ್ಲಿಂಕ್ ಆಯಿತು, ಆನ್ ಆಗಿದೆ. ಇದೆಲ್ಲ ಟಚ್ ಮಾಡೋಕ್ಕೆ ಹೋಗಬಾರ್ದು, ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬಾರ್ದು ಸದ್ಯಕ್ಕೆ. ಸೊ ಇವಾಗೆಲ್ಲ ರೆಡಿ ಆಯ್ತು, ಎಲ್ಲ ಸೌಂಡ್ ಹೆಂಗ್ ಬರುತ್ತೆ ಅಂತ ದೇವರಾಣಿಗೂ ನನಗೆ ಗೊತ್ತಿಲ್ಲ. ನೋಡೋಣ,
ಸಾಂಗ್ ಪ್ಲೇ ಮಾಡಿಬಿಟ್ಟು ಬನ್ನಿ. ಆಕ್ಚುಲ್ ಆಗಿ ನಾನು ನಿಮ್ಗೆಲ್ಲ ಫೀಲ್ ಆಗೋ ತರ ಕೇಳಿಸೋದಕ್ಕಾಗಲ್ಲ, ಕಾಪಿ ರೈಟ್ ಬಂದ್ಬಿಡುತ್ತೆ. ಆಮೇಲೆ ಇವಾಗ ಇಲ್ಲಿ ಏನ್ ಪ್ಲೇ ಮಾಡ್ತೀನೋ ಅಷ್ಟೇ. ಟ್ರೈ ಮಾಡ್ತೀನಿ ಬರೀ ಬೇಸ್ನ ನಾನು ಫೀಲ್ ಮಾಡಿಸೋದಕ್ಕೆ. ಬರೀ ಬೇಸ್ ಏನಾದರೂ ಇರುತ್ತಲ್ಲ ಆ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟು ನಾನು ಫೀಲ್ ಮಾಡೋದು ಟ್ರೈ ಮಾಡ್ತೀನಿ. ಅಡ್ವರ್ಟೈಸ್ಮೆಂಟ್ ಗಾಯ್ಸ್, ಅಡ್ವರ್ಟೈಸ್ಮೆಂಟ್. ಫಾರ್ವರ್ಡ್ ಮಾಡೋಣ. ಎಲ್ಲಿ ಬೇಸ್ ಆಲ್ಮೋಸ್ಟ್ ಸೆಂಟ್ರಲ್ ಬರ್ಬೋದು. ಬೇಸು ಇಲ್ಲ ಅಷ್ಟೊಂದು, ಬೇಸ್ ಫುಲ್ ಮಾಡಿ ನೋಡೋಣ. Guys, ಲಿಟ್ರಲಿ ಇಲ್ಲೆಲ್ಲ ಫುಲ್ಲು ಫ್ಲೋರ್ ಎಲ್ಲ ಶೇಕ್ ಆಗ್ತಾ ಇದೆ ಗಾಯ್ಸ್. ಸುಶೀಲಮ್ಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದಿಲ್ಲೇ ಕನೆಕ್ಟ್ ಆಗಿರುತ್ತೆ, ಇನ್ಮೇಲೆ ಇದಿಲ್ಲೇ ಕನೆಕ್ಟ್ ಆಗುತ್ತೆ. ನನಗೆ ಈ ಥಿಯೇಟರ್ ಫೀಲ್ ಕೊಡೋ ತರ ಫೀಲ್ ಆಗ್ತಿದೆ ಗೈಸ್. ಫ್ಲೋರ್ ಎಲ್ಲ ಶೇಕ್ ಆಗ್ತಿದೆ ಲಿಟ್ರಲಿ. ಇದು ನಿಮ್ಗಾಗ್ಲಿ ಫೀಲ್ ಆಗ್ತಿದೆಯಲ್ವಾ ನನ್ಗೆ ಗೊತ್ತಿಲ್ಲ, ಆದ್ರೆ ಫ್ಲೋರ್ ಎಲ್ಲ ಶೇಕ್ ಆಗ್ತಾ ಇದೆ. ಇನ್ಮೇಲೆ ನಮ್ಮಮ್ಮನೂ ಶೇಕ್ ಆಗ್ತಾರೆ. ಡೈಲಿ ಜಗಳ ಆಗೋದಂತೂ ಗ್ಯಾರಂಟಿ. ಇದೇನಾದ್ರೂ ನಾನು ಇಲ್ಲೇ ಬಿಟ್ರೆ ಗೊತ್ತಿಲ್ಲ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ, ನೋಡೋಣ. ಆದ್ರೆ ಅಲ್ಟಿ ಗೈಸ್, ಸೌಂಡ್ ಮಾತ್ರ ಬರೀ ಬೇಸ್ ಹಾಕಿ ತೋರಿಸ್ತೀನಿ ಬಂದ್ರೆ ಓಕೆ. ಇದ್ರಲ್ಲೆಲ್ಲ ಯಾವಾಗ ಪ್ಲೇ ಮಾಡಕ್ಕೂ ಭಯ ಗೈಸ್, ಕಾಪಿ ರೈಟ್ ಕೊಟ್ಬಿಡ್ತಾರೆ ಅಂತ. ಹೌದೊಂದು ಸಿಕ್ತು. ಎಲ್ಲ ಶೇಕ್ ಆಗ್ತಾ ಇದೆ. ನಮ್ಮಪ್ಪ ಏನಾದ್ರು ನೋಡ್ಕೊ ಹಬ್ಬ ಮಾಡ್ಬಿಡುತ್ತೆ ನನಗೆ. ಅಷ್ಟೇ ಪ್ಲೇ ಮಾಡಕ್ ಹೋದಕ್ಕೂ, ಅದ್ಮೇಲೆ ಪ್ಲೇ ಮಾಡಕ್ ಆಗಲ್ಲ, ಕಾಪಿ ರೈಟ್ ಕೊಟ್ಬಿಡ್ತಾರೆ. ಸೊ ಎಲ್ಲ ಕನೆಕ್ಟ್ ಆಯ್ತು, ಕನೆಕ್ಟ್ ಆಗಿದೆ. ರಿಯಲಿ ಸ್ಯಾಟಿಸ್ಫೈಡ್ ವಿತ್ ದ ಸೌಂಡ್, ವಿತ್ ದ ಬೇಸ್, ಎವ್ರಿಥಿಂಗ್. ನಮ್ಮಮ್ಮ ನೋಡ್ಬಿಟ್ಟು ಭದ್ರಕಾಳಿ ಆಗೋದನ್ನ ಕಾಯ್ತಾ ಇದೀನಿ. ನಮ್ಮಮ್ಮ ಭದ್ರಕಾಳಿ ಆಗೋದನ್ನ ಕಾಯ್ತಾ ಇದೀನಿ. ಇವಾಗ ಫಿಲಮ್ ಏನಾದ್ರು ನೋಡಿದ್ರೆ ಅಲ್ಟಿ, ಇದ್ರ ಜೊತೆ ಏನಾದ್ರು ನಮ್ಗೆ ದೊಡ್ಡ ಸ್ಕ್ರೀನ್ ಇದ್ರೆ ಇಲ್ಲ ದೊಡ್ಡ ಟಿವಿ ಇದ್ರೆ ಬೊಬ್ಬಾಟ್. ನೋಡೋಣ. ಸೌಂಡ್ ಅಂತೂ ಅಲ್ಟಿ ಆಗಿದೆ. ಸೊ ಗೈಸ್, ಇವತ್ತಿಗಿಷ್ಟೇ. ಇದನ್ನ ನಮ್ಮಮ್ಮ ನೋಡಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅದು ನನಗಂತೂ ಗೊತ್ತಿಲ್ಲ. ನೋಡೋಣ, ಬರ್ತಾರಲ್ಲ ಅದಕ್ಕೆ ಮುಂಚೆ ಈ ವಿಡಿಯೋ ನೋಡ್ತಾರೆ. ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ವಿಡಿಯೋ ನೋಡ್ತಾರೆ, ಅವಾಗ ಫೋನ್ ಮಾಡೇ ಮಾಡ್ತಾರಲ್ಲ ಅವಾಗ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸೊ ಗೈಸ್, ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ನಾಳೆ. ನೋಡೋಣ ನಾಳೆ ಯಾವ ಕಂಟೆಂಟ್ ಏನು ಅಂತ. ಸದ್ಯಕ್ಕೆ ಸಿ ಯು, ಟಾಟಾ, ಬೈ ಬಾಯ್.